ಹೀಗಾಗಿ ನೋಡಿ ಅಲ್ಲಿ ಮನೆಯಲ್ಲಿ ಇರೋರ ಸಮಯ ಪ್ರಜ್ಞೆ ಜೊತೆಗೆ ಗ್ರಾಮಸ್ಥರ ಸಮಯ ಪ್ರಜ್ಞೆ ಸರಿಯಾದ ಸಮಯಕ್ಕೆ ಬಂದು ಅವರನ್ನ ಕಾಪಾಡಿದಕ್ಕೆ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಈ ದುರಂತದಲ್ಲಿ ಆಗಿಲ್ಲ. ಇನ್ನು ತುಮಕೂರಿನ ಹೆಬ್ಬಾಕ ಕೆರೆಯ ನೀರನ್ನ ಕುಡಿಯೋ ಮುನ್ನ ಎಚ್ಚರ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ತುಮಕೂರಿನ ಹೆಬ್ಬಾಕ ಕೆರೆಗೆ ವಿಷಕಾರಿ ತ್ಯಾಜ್ಯ ಸೇರ್ತಾ ಇದೆ. ಹಾಗಾಗಿ ಹೆಬ್ಬಾಕ ಕೆರೆ ನೀರನ್ನ ಕುಡಿಯೋ ಮುನ್ನ ಜನರು ಎಚ್ಚರವಾಗಿರಬೇಕು. ಅದು ಆಸ್ಪತ್ರೆಯ ವಿಷಕಾರಕ ತ್ಯಾಜ್ಯ ಸೇರ್ತಾ ಇದೆ ಕೆರೆ ನೀರಿಗೆ. ಕೆರೆಯಲ್ಲಿ ಸಿರಿಂಜ್ಗಳು ಕಾಣ ಸಿಗ್ತಾ ಇದ್ದಾವೆ, ಔಷಧಿ ಬಾಟಲ್ಗಳು, ವ್ಯಾಕ್ಸಿನ್ಗಳು ಪತ್ತೆಯಾಗಿದೆ. ನೋಡಿ, ಎಲ್ಲಾ ದೃಶ್ಯಗಳು ಕೂಡ ನಿಮ್ಮ ಕಣ್ಮುಂದೆನೇ ಇದೆ. ಆಸ್ಪತ್ರೆಯ ತ್ಯಾಜ್ಯ ಕೆರೆ ನೀರನ್ನ ಸೇರ್ತಾ ಇದೆ, ಅದು ಕೂಡ ಕುಡಿಯೋ ನೀರು. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದ ಕೆರೆ ದಡದಲ್ಲಿ ಯಾವ ರೀತಿಯಾಗಿ ತ್ಯಾಜ್ಯಗಳು ರಾಶಿ ರಾಶಿ ಬಿದ್ದಿವೆ ನೋಡಿ. ಟನ್ ಗಟ್ಟಲೆ ಆಸ್ಪತ್ರೆಯ ತ್ಯಾಜ್ಯಗಳು ಪತ್ತೆಯಾಗಿದೆ. ದೊಡ್ಡ ಗುಡ್ಡೆ ಹಾಕಬಹುದು ಅಷ್ಟರ ಮಟ್ಟಿಗೆ ಇದೆ ಹೆಬ್ಬಾಕ ಕೆರೆ. ಜನ ಇದೇ ಕೆರೆಯ ನೀರನ್ನ ಕುಡಿತಾರೆ. ಸೊ ಇದನ್ನ ಕುಡಿಯೋ ಮುನ್ನ ಇನ್ನು 100 ಬಾರಿ ಯೋಚನೆ ಮಾಡಬೇಕು. ಕೆರೆಯ ಪರಿಸ್ಥಿತಿ ಹೇಗಾಗಿದೆ, ಎಲ್ಲೆಲ್ಲಿಂದಲೋ ಹಾಕಿದ್ದಂಥ ತ್ಯಾಜ್ಯಗಳೆಲ್ಲವೂ ಇದೀಗ ಕೆರೆ ಪಕ್ಕ ಬಂದು ಸೇರಿದೆ, ಕೆರೆ ಒಳಗೆ ಸೇರಿದೆ. ಸಿರಿಂಜ್ಗಳಿದಾವೆ, ಔಷಧಿಯ ಬಾಟಲ್ಗಳಿದೆ, ವ್ಯಾಕ್ಸಿನ್ಗಳಿದೆ. ಈ ನೀರನ್ನ ಕುಡಿದ್ರೆ ಇನ್ನೆಂಥ ಕಾಯಿಲೆ ಬರ್ಬೋದು. ವಿಷಕಾರಕ ತ್ಯಾಜ್ಯಗಳು ಸೇರಿದೆ. ಹಾಗಾಗಿನೇ ಈ ಹೆಬ್ಬಾಕ ಕೆರೆ ನೀರು ಕುಡಿಯೋದಕ್ಕೆ ಯಾವುದೇ ರೀತಿಯಾಗೂ ಕೂಡ ಯೋಗ್ಯವಲ್ಲ. ಅಲ್ಲಿಯ ಜನ ಜಾಗೃತರಾಗಿರಬೇಕು. ಈಗಾಗಲೇ ಬಹಳಷ್ಟು ಜನ ಈ ಕೆರೆ ನೀರನ್ನ ಉಪಯೋಗಿಸ್ತಾ ಇದ್ದಾರೆ, ಈಗಲೂ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ. ಆದರೆ ಕೆರೆಯ ಅಸಲಿ ಪರಿಸ್ಥಿತಿ ಹೀಗಿದೆ. ಹೆಬ್ಬಾಕ ಕೆರೆಗೆ ಆಸ್ಪತ್ರೆಯ ತ್ಯಾಜ್ಯಗಳು ಸೇರ್ಕೊಳ್ತಾ ಇದೆ.